ಅಲ್ಪಸಂಖ್ಯಾತರ ವರ್ಗದ ಅಭಿವೃದ್ಧಿಗಾಗಿ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣವರು 3 ವರ್ಷಗಳಲ್ಲಿ 21 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದು, ಕಳೆದ 25 ವರ್ಷಗಳಿಂದ ಆಗದಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ ಎಂದು ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಪಿಎ ಹನೀಫ್ ಹೇಳಿದ್ದಾರೆ. ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಶಾಸಕರ ಗೃಹ ಕಚೇರಿ ಸಭಾಂಗಣದಲ್ಲಿ 18 ಅಲ್ಪಸಂಖ್ಯಾತರ ವಲಯಗಳ ಸಮಿತಿ ಸದಸ್ಯರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಭಿವೃದ್ಧಿಯ ಪೂರಕವಾಗಿ ಸಭೆಗಳು ನಡೆಯುವುದು ಅನಿವಾರ್ಯ. ಈಗಾಗಲೇ ಕ್ಷೇತ್ರದ ಶಾಸಕರು ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ಅನುದಾನ ನೀಡಿ ಕಾಮಗಾರಿಗಳು ನಡೆದಿವೆ. ಗ್ರಾಮೀಣ ಭಾಗದಲ್ಲಿ ಜನರಿಗೆ ಮೂಲ ಸೌಲಭ್ಯಗಳು ದೊರಕಬೇಕು. ಎಲ್ಲಿ ಕಾಮಗಾರಿಗಳು ನಡೆದಿಲ್ಲ ಎಂಬುದರ ಬಗ್ಗೆ ಇನ್ನು 1 ತಿಂಗಳ ಒಳಗಾಗಿ ಸ್ಥಳೀಯರು ತಿಳಿಸುವಂತಾಗಬೇಕೆಂದರು. ಲಾಸ್ಟ್ ಟೈಮ್ ನಾವು ಸ್ವಲ್ಪ ತಡವಾದಾಗ ನಾವು ಹೇಳಿದಾಗ ಅವರು ನೇರವಾಗಿ ನಾನು ಬ್ಲಾಕ್ ಅಧ್ಯಕ್ಷ ಇವರು ರಫೀಕ್ ಅವರು ಕೂಡ ಇದ್ದರು. ನಾವು ಬೇರೆ ಕೆಲಸಕ್ಕೆ ಹೋದಾಗ ಮನೆ ಶಾಸಕರಲ್ಲಿ ಹೇಳಿದ ನಾವು ಅನುದಾನಗಳು ಶಾಂಕ್ಷನ್ ಆಗಿ ತಡವಾಗ್ತಾ ಇದೆ, ಸ್ವಲ್ಪ ಮುತುವರ್ಜಿ ಆದಷ್ಟು ಮಿನಿಸ್ಟರ್ ಮಾತಾಡಿಸಿ ಶೀಘ್ರದಲ್ಲಿ ಬರುವಂತೆ ಮಾಡಬೇಕಂದಾಗ ನೇರವಾಗಿ ನಮ್ಮನ್ನು ಸಿ ಎಂ ಮನೆಗೆ ಕರ್ಕೊಂಡೋಗಿ ಅಲ್ಲಿಗೆ ಜಮೀರ್ ಸರ್ನ ಕರೆಸಿ ಅಲ್ಲಿಂದ ಅವರು ಡೈರೆಕ್ಷನ್ ಕೊಟ್ಟು ಆ ಒಂದು ಜಿಯೋ ಆಗಿದೆ. ಮಸೀದಿಗಳಿಗೆ ಜಿಯೋ ಆದರೆ ಆದಂಗೆನೆ ಒಂದು ದಿವಸ ಲೇಟ್ ಆಗುತ್ತೆ. ಅದು ಕೆಲವೊಂದು ಮಸೀದಿಗಳ ಡಾಕ್ಯುಮೆಂಟ್ ಕರೆಕ್ಟ್ ಸಬ್ಮಿಟ್ ಆಗಿಲ್ಲ, ಕೆಲವೊಂದು ಟೆಕ್ನಿಕಲ್ ಕಾರಣಗಳಿದೆ. ಅದರಿಂದ ನಾವು ಪಕ್ಷವನ್ನು ಬೆಳೆಸಬೇಕು. ಪಕ್ಷ ಇದ್ರೆ ಇದೆಲ್ಲ, ಕಾಂಗ್ರೆಸ್ ಪಕ್ಷ ಇದ್ರೇ ಸರ್ಕಾರ ಇದ್ರೇ ಎಲ್ಲವೂ ಆಗೋದು. ಆದ್ದರಿಂದ ಪ್ರಮುಖ ಆದ್ಯತೆ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಬೇಕಾಗುತ್ತೆ. ಉದಾಹರಣೆಗೆ ಆಯಾ ಭಾಗದಲ್ಲಿ ನೀವು ಇಲ್ಲಿ ಬ್ಲಾಕ್ ಸಮಿತಿಯವರಿದ್ದೀರಾ, ಝೋನಲ್ ಅಧ್ಯಕ್ಷರಿದ್ದೀರಾ, ಆಯಾ ಭಾಗದಲ್ಲಿ ಒಂದು ಸಭೆ ನಡೆಸಿ ಶಾಸಕರು ಮಾಡಿದಂಥ ಅನುದಾನಗಳ ಬಗ್ಗೆ ಮುಂದಕ್ಕೆ ಏನು ಸಮಸ್ಯೆಗಳಿದೆ ಜನರಿಗೆ ಇದೊಂದು ಕೂಡಿ ಆಗಲ್ಲ ನಮ್ಮ ಕುಟುಂಬ ಏನು ಬೇರೆ ಓಪನ್ ಚರ್ಚಾಗಿ ಸಮಿತಿ ಸದಸ್ಯರಿಗೆ ಬ್ಲಾಕಿನಲ್ಲಿ 18 ವಲಯಗಳು 18 ಝೋನ್ ವಿರಾಜಪೇಟೆ ಟೌನ್ ಸೇರಿ 19 ಒಂದೇ 2 ಝೋನ್ ಅಲ್ಲಿಯ 2 ಪದಾಧಿಕಾರಿಗಳು ಝೋನಾಧ್ಯಕ್ಷ ಮತ್ತು ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿರುವಂಥವರು. ಈಗಾಗಲೇ ಕೆಪಿಸಿಸಿ ಅನುಮೋದನೆಯಾಗಿ ಜಿಲ್ಲಾಧ್ಯಕ್ಷರು ಶಾಸಕರ ಯಾವಾಗಂತ ಒಂದು ಡೇಟ್ ತಂದು ತಮ್ಮೆಲ್ಲರೂ ಆದೇಶ ನಾವು ತಯಾರಿದ್ದೀವಿ. ಅನುದಾನಗಳಂತ ಒಂದೊಂದು ವಿಷಯನೂ ನೀವು ನಿಮ್ಮ ಗ್ರಾಮಗಳಲ್ಲಿ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಅಲ್ಪಸಂಖ್ಯಾತರಿಗೆ ಕೆಲಸಗಳಾಗಿರೋದು ಯಾವುದು ಹೊರಗಡೆನೇ ಹೇಳ್ತಾ ಇಲ್ಲ, ಅದು ಗೊತ್ತೇ ಆಗ್ತಿಲ್ಲ ಯಾರಿಗೂ. ಯಾಕೆಂತಂದ್ರೆ ಕೆಲಸಗಳು ಆಗದೇ ಇರೋದನ್ನ ನಾವು ಹೇಳ್ತೀವಿ, ಕೆಲಸ ಆಗಿರೋದನ್ನ ದಯವಿಟ್ಟು ಹೇಳ್ಬೇಕು. ಅವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳೋದನ್ನ ಶಾಸಕರಿಗೆ ಮನವರಿಕೆ ಆಗ್ಬೇಕು, ಅಲ್ಲಿ ಜನರಿಗೂ ಮನವರಿಕೆ ಆಗ್ಬೇಕು. ಅಲ್ಲಿ ಫೆಡರೇಷನ್ ಹತ್ರ ತುಂಬ ಮಣ್ಣು ಹಾಕ್ತಿದ್ದಾರೆ, ಸ್ವಲ್ಪ ಕ್ಲಿಯರ್ ಮಾಡಿದ್ರು ಅಮ್ಮದಲ್ಲಿ ಅದು ಹೇಳಿ ಫೆಡರೇಷನ್ ಅದಾಗಿಟ್ಟಿದೆ. ಒಂದು 3 ಶಾಲಾ ಬಸ್ಗಳು ಆ ರೋಡಲ್ಲಿ ಹೋಗ್ತಾ ಇತ್ತು, ಆ ಬಸ್ಸುಗಳ ಸಮೇತ ಹೋಗ್ತಾ ಇದ್ದೀವಿ. ಅಲ್ಲಿ ಜನ ನಡೆಯೋಕೆ ಕಷ್ಟ, ಎಲ್ಲ ಜಿಲ್ಲೆಯಲ್ಲೇ ಎದ್ದು ಬಿಟ್ಟು ನಡೆಯೋಕೆ ಕಷ್ಟ ಇದೆ. ಸ್ಕೂಟಿ ಅವರು ಗುಡಿಸ್ಬಿಟ್ಟು ಆ ಕಡೆ ಸಣ್ಣ ಗುಡಿಸ್ಬಿಟ್ಟು ಸ್ಕೂಟಿ ಓಡಿಸ್ತಾ ಇದ್ದಾರೆ. ಅದೊಂದು ರೋಡ್ ಅಪ್ಡೇಟ್ ಮಾಡ್ತಿದ್ದಾರೆ. ಆ ರೋಡನ್ನ ಈಗ ನಾನು ಅದೇ ನೀವು ಹೇಳಿದಾಗ ನಾನು ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಮಾತಾಡಿದ ತಕ್ಷಣ ನೀವು ಹೇಳಿದ ತಕ್ಷಣ ಆ ರೋಡನ್ನ ಹಾಕಿದಾರಂತೆ. ಇನ್ನೇನೊಂದು 15 ದಿವಸದೊಳಗಡೆ ನಿಮಗೆ ಕಂಡು ಮಾತಾಡ್ಬಿಟ್ಟು ಅವ್ರು ಯಾರು ಕೆಲಸ ಮಾಡೋದು ಅಂತ ಹೇಳ್ತಾರೆ. ಅದೇ ರೋಡು ಇನ್ನೂ ಸ್ವಲ್ಪ ಕೆಲಸ ಆಗಲಿಕ್ಕೆ ಇವಾಗ ಎಕ್ಸಾಮ್ ಟೈಮ್ ರಾತ್ರಿ 9 ಗಂಟೆ 10 ಗಂಟೆ ಆಗಲಿಕ್ಕೆ ಅವರ ದಾರಿದೀಪನೂ ಇಲ್ಲ, ಸ್ವಲ್ಪ ರಸ್ತೆನೂ ಹದಗೆಟ್ಟಿದೆ, ಆಟೋದವರಿಗಾದ್ರೆ ಅವರೂ ಬರ್ತಾ ಇಲ್ಲ, ಅಷ್ಟೊಂದು ಹದಗೆಟ್ಟಿದೆ. ಇವತ್ತು ಯಾಕೆ ಈ ಥರ ಆಯ್ತದೆ ನಮ್ಗೆ ಗೊತ್ತಾಗ ಸ್ವಲ್ಪ ಗೆದ್ದಿದ್ದಾರೆ ಆಗಿ ಯಾವತ್ತೂ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರೋದು. ಅದಕ್ಕೆ ಆ ಥರ ಮುತುವರ್ಜಿ ವಹಿಸಿ ಎಷ್ಟು ಓಟುಗಳು ಆಗೋದಿಲ್ಲ ನಮ್ಮ ಕೆಲಸ ಆಯ್ತಾ ಇದೆ. ನಾವು ಆಗಲೇ ಯಾವುದ್ರ ಬಗ್ಗೆ ಆಗಿಲ್ಲ. ಇವಾಗ ಅದೇ ಮಸೀದಿ ಮೊದಲೇ ಒಂದು ಕೇಸನ್ ಮಾಡಿ ಮಾಡಿಕೊಂಡು ಅದಕ್ಕೆ ಕಷ್ಟ ಮಾಡ್ತೀನಿ ಅಂತ ಹೇಳಿಲ್ಲ. ಕಾರಣ ಇನ್ನೊಂದು 200 ಅದೊಂದು ಹೊರಬರು ರಸ್ತೆ ಮನೆಯಲ್ಲಿ ನಿಲ್ಲಿಸಿದಾಗ ತಾವು ಬಂದಿದ್ದೀರಾ, ಆ ರಸ್ತೆ ಸಂಪೂರ್ಣ ಹದಗೆಟ್ಟು ಇದು 16 ಫ್ಯಾಮಿಲಿ ಇದೆ. ಹಾಗೂ ನಮ್ಮ ವಿರಾಜಪೇಟೆ ಎಲ್ಲ ಏರಿಯಾಗಳಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ರನ್ನಿಂಗ್ ಇದೆ ಕೆಲಸಗಳು. 5 ಮನೆ ಇದೆ, ಒಂದು ಅಡ್ಡ ರಸ್ತೆ ಇದೆ ನಮಗೆ ಸಂಪರ್ಕ ಕಲ್ಪಿಸೋದು ಕೆಲವೊಂದು ಕೆರಮಟ್ಟೆಗೆ.
ಮತ್ತೆ ಅಗಲೀಕರಣ ಮಾಡಿ ಬರೀ ಜಲ್ಲಿ ಹಾಕಿದ್ದಾರೆ. ಇನ್ನು ನಮಗೆ ಅಲ್ಲಿ ಓಡಾಡೋದು ತುಂಬಾ ಕಷ್ಟ ಇದೆ. ಆದರೆ ನಾವು ಗ್ರಾಮ ಪಂಚಾಯತಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅದೊಂದು ಕಾಂಕ್ರೀಟ್ ಹಾಕಿರ್ತಾರೆ ಅಂತ. ಇಲ್ಲಿ ಅಲ್ಲಿ MLA ಸರ್ ಬಂದಾಗ ಅವರಿಗೂ ಕೊಟ್ಟಿದ್ದೀವಿ. ಅದು ಇದುವರೆಗೂ ಯಾವುದೇ ಒಂದು ಇದು ಮಾಡಲಿಲ್ಲ. ಮತ್ತೆ ಕ್ರಿಶ್ಚಿಯನ್ಗೆ 5 ಸೋಲಾರ್ ಲ್ಯಾಂಪ್ ಅಂತ ಹೇಳಿದ್ದಾರೆ. ಇಲ್ಲಿ ಬರೀ 3 ಮಾತ್ರ ಆಗಿರುತ್ತೆ, ಬಾಕಿ ಇರೋದು ಹೆಸರು ಇಲ್ಲ. ಕ್ಲಾಸ್ಗೆ 38 ಮಕ್ಕಳು ಮೈನಾರಿಟಿ ಅವರು ಅಡ್ಮಿಷನ್ ಆಗಬೇಕಾಗಿತ್ತು. ತುಂಬ ಈ ಭಾಗದಲ್ಲಿ ನಮಗೆ ಮೈನಾರಿಟಿ ಅಡ್ಮಿಷನ್ ತುಂಬ ಕೊರತೆ ಆಗಿದೆ. ಅದಕ್ಕೆ ಒಂದು ಮೂಲ ಕಾರಣ ಏನಿರ್ಬೋದು, ಅರಿವಿನ ಕೊರತೆ ಆಗಿರ್ಬೋದು, ಮಾಹಿತಿ ಕೊರತೆ ಆಗಿರ್ಬೋದು, ಅಥವಾ ಜನಸಾಮಾನ್ಯರಿಗೆ ಈ ಒಂದು ಶಾಲೆಯ ಬಗ್ಗೆ ಹೆಚ್ಚಿನ ಅರಿವು ಇಲ್ಲದೆ ಇರುವಂಥ ಒಂದು ಕಾರಣ ಆಗಿರ್ಬೋದು. ಯಾಕೆ ಅಂತಂದರೆ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಜೋಕಿಮ್ ರೋಡ್ರಿಗಸ್, ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಅಗಸ್ಟಿನ್ ಬೆಂದಿ, ಸಹ ಕಾರ್ಯದರ್ಶಿ ಶಫೀಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಆಗಿಲ್ಲ ಸೈಡ್ ಸ್ವಲ್ಪ ಎಲ್ಲ ಈಗ ನೋಡಿ.